ಮಿಸ್ಟರ್, ಮಿಸ್ಸಸ್, ಮಿಸ್, ಮಿಸ್, ಮಿಸ್. ಏನಿದು ಮಿಸ್ ಅಂದರೆ? ಮಿಸ್ಟರ್, ಮಿಸ್ಸಸ್, ಮಿಸ್, ಮಿಸ್ ಸಂಪೂರ್ಣ ವಿವರಣೆ ಮತ್ತು ನಿಯಮಗಳು. ಇವುಗಳಲ್ಲಿ ತುಂಬ ನಿಯಮಗಳಿವೆ. ಇವುಗಳನ್ನು ಹೀಗೆ ಬಳಸಲಿಕ್ಕೆ ಬರುವುದಿಲ್ಲ. ನೀವೇನಾದರೂ ಲೆಟರ್ ಡ್ರಾಫ್ಟ್ ಮಾಡ್ತಾಯಿದ್ರೆ, ಅಥವಾ ಏನಾದರೂ ಡಾಕ್ಯುಮೆಂಟ್ ತಯಾರು ಮಾಡ್ತಾಯಿದ್ರೆ, ಅಥವಾ ಯಾರಿಗಾದರೂ ಏನಾದರೂ ಅಫಿಷಿಯಲಿ ಬರಿತಾ ಇದ್ದರೆ, ಆಗ ನೀವು ಇದನ್ನು ಹೀಗೆ ಬಳಸಲಿಕ್ಕೆ ಬರುವುದಿಲ್ಲ. ಇದನ್ನು ಹೇಗೆ ಬಳಸಬೇಕಂತ ಇವತ್ತು ಹೇಳಿಕೊಡ್ತಾ ಇದ್ದೇನೆ. ನೋಡಿ, ತುಂಬ ರೋಚಕವಾಗಿದೆ. ಇಂಗ್ಲೀಷ್ನಲ್ಲಿ ಮಿಸ್ಟರ್, ಮಿಸ್ಸಸ್, ಮಿಸ್, ಮಿಸ್ ಪದಗಳನ್ನು ಗೌರವ ಸೂಚಿಸಲು ಬಳಸಲಾಗುತ್ತದೆ. ಮೊದಲನೇದಾಗಿ ಗೌರವ ಸೂಚಿಸಲಿಕ್ಕೆ ಇವುಗಳನ್ನು ಬಳಸುವಾಗ ಲಿಂಗ, ಮದುವೆ ಸ್ಥಿತಿ ಮತ್ತು ಹೆಸರಿನ ಸರಿಯಾದ ನಿಯಮಗಳನ್ನು ಬಳಸಬೇಕು. ಹೆಸರಿನ ಸರಿಯಾದ ನಿಯಮಗಳನ್ನು ಬಳಸಬೇಕು. ಹೆಸರಿನ ನಿಯಮ ಬಹಳ ಇಂಪಾರ್ಟೆಂಟ್, ಮುಂದೆ ಕಲಿಸ್ತೇನೆ. ಮೊದಲನೇದಾಗಿ ಮಿಸ್ಟರ್. ಮಿಸ್ಟರ್ ಯಾವುದೇ ವಯಸ್ಕ ಪುರುಷನಿಗೆ ಮದುವೆ ಆಗಿರಲಿ ಅಥವಾ ಆಗದಿರಲಿ ಬಳಸಲಾಗುತ್ತದೆ. ಕನ್ನಡದಲ್ಲಿ ಶ್ರೀ ಅಥವಾ ಮಹಾಶಯ ಇದ್ದಂತೆ. ಎರಡನೇದು ಮಿಸ್ಸಸ್. ಮಿಸ್ಸಸ್ ಮಿಸ್ಸಸ್ ಮದುವೆಯಾಗಿರುವ ಮಹಿಳೆಗೆ ಮಾತ್ರ ಬಳಸಲಾಗುತ್ತದೆ, ಅಂದರೆ ವಿವಾಹಿತ ಮಹಿಳೆಗೆ ಮಾತ್ರ ಬಳಸಲಾಗುತ್ತದೆ. ಕನ್ನಡದಲ್ಲಿ ಶ್ರೀಮತಿ ಇದ್ದಂತೆ. ಈಗ ಮಿಸ್ ಅಂದರೆ ಯಾರು? ಮದುವೆಯಾಗದ ಅವಿವಾಹಿತ ಮಹಿಳೆಗೆ ಅಥವಾ ಸಣ್ಣ ಹುಡುಗಿಯರಿಗಾಗಿ ಬಳಸಲಾಗುತ್ತದೆ. ಕನ್ನಡದಲ್ಲಿ ಕುಮಾರಿ ಇದ್ದಂತೆ ಮಿಸ್. ಈಗ ಮಿಸ್. ಮಿಸ್ MS ಅಂದರೆ ಮಿಸ್ ಯಾವುದೇ ವಯಸ್ಕ ಮಹಿಳೆಗೆ ಬಳಸಬಹುದು. ಅವರಿಗೆ ಮದುವೆ ಆಗಿದೆಯೋ ಇಲ್ಲವೋ ತಿಳಿಯದಿದ್ದಾಗ ಅಥವಾ ಅದನ್ನು ಪ್ರಸ್ತಾಪಿಸುವುದು ಬೇಡವೆಂದಾಗ ಬಳಸುವ ಅತ್ಯಂತ ಸುರಕ್ಷಿತ ಮತ್ತು ವೃತ್ತಿಪರ ಪದವಿದು ಮಿಸ್. ಈಗ ಮೇನ್ ಪಾರ್ಟಿಗೆ ಬರ್ತಾ ಇದ್ದೇನೆ. ಸಾಂಪ್ರದಾಯಿಕ ಮತ್ತು ಅಧಿಕೃತ ಫಾರ್ಮಲ್ ಇಂಗ್ಲಿಷ್ ನಿಯಮಗಳ ಪ್ರಕಾರ ಈ ಗೌರವ ಸೂಚಕ ಪದಗಳನ್ನು ಕೇವಲ ಸರ್ನೇಮ್ ಅಂದರೆ ಮನೆತನದ ಹೆಸರು, ಅಡ್ಡ ಹೆಸರು ಅಥವಾ ಫುಲ್ ನೇಮ್ ಸಂಪೂರ್ಣ ಹೆಸರಿನ ಮುಂದೆ ಮಾತ್ರ ಬಳಸಬೇಕು. ಸರ್ನೇಮ್ ಅಥವಾ ಫುಲ್ ನೇಮ್ ಜೊತೆಗೆ ಮಾತ್ರ ಬಳಸಬೇಕು. ಕೇವಲ ಫಸ್ಟ್ ನೇಮ್ ಮೊದಲ ಹೆಸರು ಮುಂದೆ ಬಳಸುವುದು ತಪ್ಪು. ಗೊತ್ತಾಯ್ತಾ? ಇದು ಮೇನ್ ರೂಲ್. ಇದು ನೀವು ಸರ್ನೇಮ್ ಮತ್ತು ಫುಲ್ ನೇಮ್ ಜೊತೆಗೆ ಮಾತ್ರ ಬಳಸಬಹುದು, ಹೀಗೆ ಬಳಸಲಿಕ್ಕೆ ಆಗುವುದಿಲ್ಲ. ವ್ಯಕ್ತಿಯ ಹೆಸರು ರಮೇಶ್ ಕುಮಾರ್. ಇಲ್ಲಿ ರಮೇಶ್ ಮೊದಲ ಹೆಸರು, ಕುಮಾರ್ ಎಂಬುದು ಸರ್ನೇಮ್. ಸರಿ ತಪ್ಪು ನೋಡಿ. ಮಿಸ್ಟರ್ ಕುಮಾರ್ ಅಂದರೆ ಸರಿ. ಮಿಸ್ಟರ್ ಕುಮಾರ್ ಈಗ ಸರ್ನೇಮ್ ಅಲ್ವಾ? ಸರ್ನೇಮ್. ಮಿಸ್ಟರ್ ಕುಮಾರ್ ಅಂದರೆ ಸರಿ. ಮಿಸ್ಟರ್ ಶೆಟ್ಟಿ ಅಂದರೆ ಸರಿ. ಮಿಸ್ಟರ್ ಗೌಡ ಅಂದರೆ ಸರಿ. ಮಿಸ್ಟರ್ ದೇಶಪಾಂಡೆ ಅಂದರೆ ಸರಿ. ಅಥವಾ ಫುಲ್ ನೇಮ್ ಮುಂದೆ ಮಿಸ್ಟರ್ ರಮೇಶ್ ಕುಮಾರ್ ಅಂದರೂ ಸರಿ. ಮಿಸ್ಟರ್ ಸತೀಶ್ ಶೆಟ್ಟಿ ಅಂದರೂ ಸರಿ. ಮಿಸ್ಟರ್ ಸಂತೋಷ್ ಗೌಡ ಅಂದರೂ ಸರಿ. ತಪ್ಪು ಎಲ್ಲಿ? ಮಿಸ್ಟರ್ ನೇಮ್ ಮುಂದೆ ಹೇಳಬಾರ್ದು. ಮಿಸ್ಟರ್ ರಮೇಶ್ ಅಂತ ಹೇಳಿದರೆ ತಪ್ಪು. ಮಿಸ್ಟರ್ ಸತೀಶ್ ಅಂತ ಹೇಳಿದರೆ ತಪ್ಪು. ಮಿಸ್ಟರ್ ಗಣೇಶ್ ಅಂತ ಹೇಳಿದರೆ ತಪ್ಪು. ವೃತ್ತಿಪರ ಬಳಕೆಯ ಸೂಕ್ಷ್ಮಗಳು. ವೃತ್ತಿಪರ ಬಳಕೆಯ ಸೂಕ್ಷ್ಮಗಳು. ಸರ್ನೇಮ್ ಗೊತ್ತಿಲ್ಲದಿದ್ದರೆ ಏನು ಮಾಡಬೇಕು? ಸರ್ನೇಮ್ ಗೊತ್ತಿಲ್ಲದಿದ್ದರೆ ಏನು ಮಾಡಬೇಕು? ನಿಮಗೆ ಒಬ್ಬರ ಮೊದಲ ಹೆಸರು ಮಾತ್ರ ಗೊತ್ತಿದ್ದು ಸರ್ನೇಮ್ ಗೊತ್ತಿಲ್ಲದಿದ್ದರೆ ಮಿಸ್ಟರ್ ರಮೇಶ್ ಎಂದು ಕರೆಯುವ ಬದಲು ಹಲೋ ಸರ್ ಅಥವಾ ರಮೇಶ್ ಸರ್ ಎಂದು ಸಂಬೋಧಿಸುವುದು ಹೆಚ್ಚು ಸೂಕ್ತ. ಮಿಸ್ಟರ್ ಹಾಕಬಾರ್ದು, ಸರ್ ಅಂತ ಹೇಳಿ ಅವರಿಗೆ ಹೇಳಬೇಕು. ಬರೀ ಅವರ ಹೆಸರು ಮಾತ್ರ ಗೊತ್ತು, ಸರ್ನೇಮ್ ಗೊತ್ತಿಲ್ಲದಿದ್ದರೆ. ಮಹಿಳೆಯರಾಗಿದ್ದರೆ ನಿಮಗೆ ಅವರ ಖಾಲಿ ಹೆಸರು ಮಾತ್ರ ಗೊತ್ತು, ಫುಲ್ ನೇಮ್ ಗೊತ್ತಿಲ್ಲ ಅಥವಾ ಸರ್ನೇಮ್ ಗೊತ್ತಿಲ್ಲ, ಆಗ ಮೇಡಮ್ ಅಥವಾ ಮ್ಯಾಮ್ ಬಳಸಬಹುದು. ಮಹಿಳೆಯರ ವಿಷಯದಲ್ಲಿ ಗೊಂದಲವಿದ್ದರೆ, ನಿಮಗೆ ಅವರ ಮದುವೆ ಆಗಿದೆಯೋ ಇಲ್ಲವೋ ಗೊತ್ತಿಲ್ಲ, ಒಬ್ಬ ಮಹಿಳೆಗೆ ಮದುವೆ ಆಗಿದೆಯೋ ಇಲ್ಲವೋ ನಿಮಗೆ ತಿಳಿಯದಿದ್ದಾಗ, ಅಂದರೆ ಮಿಸ್ ಹೇಳಬೇಕು ಮಿಸ್ಸಸ್ ಹೇಳಬೇಕು ಅಂತ ಗೊತ್ತಿಲ್ಲದಿದ್ದಾಗ ಯಾವಾಗಲೂ ಮಿಸ್ ಬಳಸಿ. ಮಿಸ್ ಇದು ಇಮೇಲ್ ಅಥವಾ ಪತ್ರಗಳಲ್ಲಿ ಅತ್ಯಂತ ಸುರಕ್ಷಿತ ವಿಧಾನವಾಗಿದೆ. ಮ್ಯಾರಿಡ್ ಆದರೆ ನೀವು ಮಿಸ್ಸಸ್ ಬಳಸ್ತೀರಿ, ಅನ್ಮ್ಯಾರಿಡ್ ಆದರೆ ನೀವು ಮಿಸ್ ಬಳಸ್ತೀರಿ. ನಿಮಗೆ ಗೊತ್ತೇ ಇಲ್ಲ, ಆಗ ಏನು ಮಾಡಬೇಕು? ನೀವು ಮಿಸ್ ಬಳಸಬೇಕು. ಮಿಸ್. ಅಪವಾದ, ಎಕ್ಸೆಪ್ಷನ್. ಏನಿದು ಅಪವಾದ? ಕೆಲವೊಮ್ಮೆ ಶಾಲೆಗಳಲ್ಲಿ ಸಣ್ಣ ಮಕ್ಕಳು
ಶಿಕ್ಷಕರನ್ನು ಕರೆಯುವಾಗ ಸುಲಭವಾಗಲಿ ಎಂದು ಮಿಸ್ ಪ್ರಿಯಾ ಅಥವಾ ಮಿಸ್ಟರ್ ರವಿ ಎಂದು ಮೊದಲ ಹೆಸರಿನ ಜೊತೆ ಬಳಸುತ್ತಾರೆ. ಈ ಮಿಸ್ಟರ್ ಮತ್ತು ಮಿಸ್ ಅನ್ನು ಮೊದಲ ಹೆಸರಿನ ಜೊತೆ ಮಿಸ್ ಪ್ರಿಯಾ, ಮಿಸ್ಟರ್ ರವಿ ಎಂದು ಕರೀತಾರೆ. ಆದರೆ ಇದು ಕೇವಲ ಆಡುಭಾಷೆಗೆ ಮಾತ್ರ ಸೀಮಿತ, ಅಧಿಕೃತ ಅಥವಾ ವೃತ್ತಿಪರ ಬರವಣಿಗೆಗಲ್ಲ. ಇದು ಆಡುಭಾಷೆಗೆ ಮಾತ್ರ, ಬಟ್ ಇದು ಫಾರ್ಮಲ್ ಅಲ್ಲ, ವೃತ್ತಿಪರ ಬರವಣಿಗೆಗಲ್ಲ. ಸ್ಲ್ಯಾಂಗ್ ಹೇಳ್ಬೋದು ನಾವು, ಸ್ಲ್ಯಾಂಗ್ ಅಂದರೆ ಆಡುಭಾಷೆ. ಸೊ ಈ ನಿಯಮವನ್ನು ನೆನಪಿಟ್ಕೊಳ್ಳಿ, ತುಂಬ ಅಗತ್ಯ ಇದು. ಒಬ್ಬ ಮಹಿಳೆ ಮ್ಯಾರಿಡ್ ಅನ್ಮ್ಯಾರಿಡ್ ಗೊತ್ತಿಲ್ಲದಿದ್ದರೆ ಮಿಸ್ ಬಳಸಿ. ಮ್ಯಾರಿಡ್ ಮತ್ತು ಅನ್ಮ್ಯಾರಿಡ್ ಗೊತ್ತಿದ್ದು ಸರ್ ನೇಮ್ ಜೊತೆ ಅಥವಾ ಕಂಪ್ಲೀಟ್ ನೇಮ್ ಜೊತೆ ಮಾತ್ರ ಮಿಸ್ ಅಥವಾ ಮಿಸ್ಸಸ್ ಬಳಸಿ. ಅದೇ ಥರ ಒಬ್ಬ ಗಂಡಸಿಗೆ ನೀವು ಮ್ಯಾರಿಡ್ ಆಗಲಿ ಅನ್ಮ್ಯಾರಿಡ್ ಆಗಲಿ ಮಿಸ್ಟರ್ ಬಳಸಬೇಕಾದ್ರೆ ಅವರ ಪೂರ್ತಿ ಹೆಸರು ಅಥವಾ ಸರ್ ನೇಮ್ ಬೇಕು, ಇಲ್ಲದಿದ್ದರೆ ಸರ್ ಅಥವಾ ಮ್ಯಾಮ್ ಅನ್ಬೋದು. ನಿಮಗೆ ನನ್ನ ರಿಸರ್ಚ್ ಮತ್ತು ಟೀಚಿಂಗ್ ಇಷ್ಟವಾದಲ್ಲಿ ನನ್ನ ಪೇಜ್ ಫಾಲೋ ಮಾಡಿ ಮತ್ತು ಶೇರ್ ಮಾಡಿ. ಯಾರಿಗಾದರೂ ನನ್ನ ಕೋರ್ಸ್ 3 ತಿಂಗಳೊಳಗೆ ಇಂಗ್ಲೀಷ್ ಮಾತಾಡಲಿಕ್ಕೆ ಕಲೀಲಿಕ್ಕಿದ್ರೆ ನನ್ನ ಜೊತೆ ಕಲೀರಿ ಎನ್ನುವ ಕೋರ್ಸ್ ಅದು. ಅದರಲ್ಲಿ ನನ್ನ 32 ವರ್ಷಗಳ ಅನುಭವದಿಂದ ನಾನು ಎಲ್ಲವನ್ನು ಕೊಟ್ಟಿದ್ದೇನೆ. ಏನು ಬರದವರಿಂದ ಹಿಡಿದು ಇಂಗ್ಲೀಷ್ ಗೊತ್ತಿದ್ದವರು ಸಹ ಇಂಗ್ಲೀಷ್ ಇಂಪ್ರೂವ್ ಮಾಡ್ಬೋದು ಅದರಲ್ಲಿ. ಮತ್ತು ಏನು ಗೊತ್ತಿಲ್ಲದವರು ಖಂಡಿತವಾಗಿಯೂ 3 ತಿಂಗಳಲ್ಲಿ ಇಂಗ್ಲೀಷ್ ಮಾತಾಡಲಿಕ್ಕೆ ಕಲಿತಾರೆ. ಗೊತ್ತಿದ್ದವರಂತೂ ಬೇಗ ಕಲಿತಾರೆ. ಸೊ ಆ ಕೋರ್ಸಿನ ಫೀ ಕೇವಲ 599 ರೂಪಾಯಿ, 599 ಓನ್ಲಿ. ಅದನ್ನು ನೀವು ನನ್ನ ನಂಬರಿಗೆ UPI ಮೂಲಕ ಕಳಿಸಿದರೆ ಯಾವತ್ತು ಕಳಿಸ್ತೀರೋ ಆವತ್ತಿನಿಂದಲೇ ಕೋರ್ಸ್ ಸ್ಟಾರ್ಟ್ ಮಾಡ್ತೇನೆ.